ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೆ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ. ನನಗೆ ಹಾರರ್ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ. ಆದ ಕಾರಣ ಹಾರರ್ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಗೊತ್ತಿಲ್ಲ, ಹಾಗೇನೆ ಎಡಿಟಿಂಗ್ಸ್ ಕೂಡ ಗೊತ್ತಿಲ್ಲ. ಈ ಎರಡನ್ನ ಸ್ವಲ್ಪ ಕಲ್ತ್ಕೊಂಡು ಈ ಹಾರರ್ ವಿಡಿಯೋಸ್ ಸ್ಟೋರಿಯನ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಚಾನಲ್ ಗೆ ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಏನ್ ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ನಲ್ಲಿ ತಿಳಿಸಿ, ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ತಡ ಮಾಡದೆ ವಿಡಿಯೋಸ್ ಕಡೆಗೆ ಹೋಗೋಣ. ಇದೊಂದು ಕಾಲ್ಪನಿಕ ಸ್ಟೋರಿ. AI ಜನರೇಟೆಡ್ ಇಮೇಜ್ ಗಳನ್ನ ಇಟ್ಕೊಂಡು ಈ ಸ್ಟೋರಿಯನ್ನ ರಚಿಸಲಾಗಿದೆ. ಇವಳ ಹೆಸರು ಅನನ್ಯ. ಇವಳು ಕಾಲೇಜ್ ಓದ್ತಿರ್ತಾಳೆ. ಇವಳು ಬೆಂಗಳೂರಿನ ಒಂದು ಹಳೆಯ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರ್ತಾಳೆ. ಹೀಗೇನೆ ದಿನಗಳು ಉರುಳ್ತಿದ್ದ ಹಾಗೇನೆ ಒಂದು ದಿನ ರಾತ್ರಿ ಅವಳು ಮಲಗುವ ಮುನ್ನ ತನ್ನ ಫೋನ್ ಅನ್ನ ಚಾರ್ಜಿಗೆ ಹಾಕಿ ಮಲಗ್ತಾಳೆ. ನಡು ರಾತ್ರಿ 2 ಗಂಟೆಯ ಸಮಯದಲ್ಲಿ ಕ್ಲಿಕ್ ಎನ್ನುವ ಶಬ್ದ ಕೇಳಿಸುತ್ತೆ. ಈ ಶಬ್ದ ಕೇಳಿ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಹಾಗೆ ಎದ್ದು ನೋಡ್ಬೇಕಾದ್ರೆ ಅವಳು ಚಾರ್ಜಿಗೆ ಹಾಕಿರುವಂತಹ ಮೊಬೈಲ್ ನ ಸ್ಕ್ರೀನ್ ಲೈಟ್ ಬ್ಲಿಕ್ ಆಗ್ತಾ ಇರುತ್ತೆ. ಇವಳಿಗೆ ಅನ್ಸುತ್ತೆ ಅವಳು ಕೇಳಿರುವಂತಹ ಸೌಂಡ್ ಮೊಬೈಲ್ ನಲ್ಲಿ ಫೋಟೋ ತೆಗಿಬೇಕಾದ್ರೆ ಬರುವಂತಹ ಸೌಂಡ್ ಅಲ್ಲ ಅಂತ ಇವಳಿಗೆ ಅನ್ಸುತ್ತೆ. ಹಾಗೇನೆ ಇವಳು ಚಾರ್ಜಿಗೆ ಹಾಕಿರುವಂತಹ ಮೊಬೈಲ್ ಅನ್ನ ತೆಗೆದು ತನ್ನ ಗ್ಯಾಲರಿಯನ್ನ ಚೆಕ್ ಮಾಡ್ತಾಳೆ. ಅದರಲ್ಲಿ ತೆಗೆದಿರುವಂತಹ ಫೋಟೋ ನೋಡಿ ಇವಳಿಗೆ ಶಾಕ್ ಆಗುತ್ತೆ. ಅದು ಬೇರೆ ಯಾವ್ದು ಅಲ್ಲ, ಅನನ್ಯ ಮಲಗಿರುವಂತಹ ಫೋಟೋ ಆಗಿರುತ್ತೆ. ಇವಳಿಗೆ ಅನ್ಸುತ್ತೆ ಚಾರ್ಜಿಗೆ ಹಾಕಿರುವಂತಹ ಮೊಬೈಲ್ ನಿಂದ ತಾನು ಮಲಗಿರುವಂತಹ ಫೋಟೋವನ್ನ ಯಾರು ತೆಗೆದಿರಬಹುದು ಅಂತ ಯೋಚಿಸ್ತಾ ರೂಮ್ ನಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇವಳು ಇರುವಂತಹ ರೂಮಿನಲ್ಲಿ ಇವಳನ್ನ ಬಿಟ್ರೆ ಬೇರೆ ಯಾರು ಕೂಡ ಇರುವುದಿಲ್ಲ. ಇವಳು ಅನ್ಕೋತಾಳೆ ಮೊಬೈಲ್ ನಲ್ಲಿ ಯಾವ್ದಾದ್ರು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಇವಳು ಮಲಗ್ತಾಳೆ. ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಇವಳ ಮೊಬೈಲ್ ನಿಂದ ಸತತವಾಗಿ 5 ಬಾರಿ ಕ್ಲಿಕ್ ಅನ್ನುವ ಶಬ್ದ ಕೇಳಿಸುತ್ತೆ. ಅನನ್ಯಗೆ ಈ ಸೌಂಡ್ ಗೆ ಎಚ್ಚರಿಕೆ ಆಗುತ್ತೆ ಕೂಡ. ಹಾಗೇನೆ ಭಯದಿಂದ ತನ್ನ ಮೊಬೈಲ್ ನ ಕೈಗೆ ಎತ್ತಿಕೊಳ್ತಾಳೆ. ಹಾಗೇನೆ ತನ್ನ ಗ್ಯಾಲರಿಯನ್ನ ಚೆಕ್ ಮಾಡ್ತಾಳೆ. ಅದನ್ನ ನೋಡಿದ ತಕ್ಷಣ ಇವಳಿಗೆ ಮೈಯೆಲ್ಲ ನಡಗ್ಲಿಕ್ಕೆ ಶುರುವಾಗುತ್ತೆ. ಅವಳ ಗ್ಯಾಲರಿಯಲ್ಲಿ 5 ಎಕ್ಸ್ಟ್ರಾ ಫೋಟೋ ಆಡ್ ಆಗಿರುತ್ತೆ. ಅದರಲ್ಲಿ ಮೊದಲನೇ ಫೋಟೋದಲ್ಲಿ ಅವಳ ಮಂಚದ ಕೆಳಗಿನಿಂದ ಒಂದು ಕೈ ಹೊರಗಡೆ ಬರುವ ಹಾಗೆ ಫೋಟೋ ಕ್ಲಿಕ್ ಆಗಿರುತ್ತೆ. ಎರಡನೇ ಫೋಟೋದಲ್ಲಿ ಒಬ್ಬ ಕಪ್ಪನೆಯ ಆಕೃತಿ ಅವಳ ಮಂಚದ ಹತ್ತಿರ ನಿಂತಿರುವ ಹಾಗೆ ಫೋಟೋ ಕ್ಲಿಕ್ ಆಗಿರುತ್ತೆ. ಮೂರನೇ ಫೋಟೋದಲ್ಲಿ ಆ ಆಕೃತಿ ಅವಳ ಮುಖದ ಹತ್ತಿರ ಬಾಗಿ ನಿಂತಿರುವ ಹಾಗೆ ಫೋಟೋ ಕ್ಲಿಕ್ ಆಗಿರುತ್ತೆ. ಅನನ್ಯಳಿಗೆ ಫೋಟೋ ನೋಡ್ತಾ ತುಂಬಾನೇ ಭಯ ಕೂಡ ಆಗ್ತಾ ಇರುತ್ತೆ. ಹಾಗೇನೆ 4ನೇ ಫೋಟೋವನ್ನು ಕೂಡ ನೋಡ್ತಾಳೆ. ಅದರಲ್ಲಿ ಆ ಕಪ್ಪನೆ ಆಕೃತಿಯ ಪೂರ್ತಿ ಫೋಟೋ ಕ್ಲಿಕ್ ಆಗಿರುತ್ತೆ. ಈ ಫೋಟೋವನ್ನ ನೋಡಿದ ಅನನ್ಯಳಿಗೆ ಮಾತೆ ಬರ್ತಾ ಇರೋದಿಲ್ಲ. ತುಂಬಾನೇ ಭಯ ಬಿದ್ದಿರ್ತಾಳೆ. ಹಾಗೇನೆ ಮೈಯೆಲ್ಲ ನಡುಗ್ತಾ ಇರುತ್ತೆ. ಜೋರಾಗಿ ಕಿರಿಸ್ಲಿಕ್ಕೆ ಕೂಡ ಆಗ್ತಾ ಇರುವುದಿಲ್ಲ. ಹಾಗೇನೆ ನಡುಗ್ತಾ ಇವಳು 5ನೇ ಫೋಟೋವನ್ನು ಕೂಡ ನೋಡ್ತಾಳೆ. ಆ ಫೋಟೋವನ್ನ ನೋಡಿದ ತಕ್ಷಣ ಇವಳಿಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಆ ಕಪ್ಪನೆಯ ಆಕೃತಿ ಅವಳ ಕುತ್ತಿಗೆಯನ್ನ ಹಿಡಿಯೋ ಹಾಗೆ ಫೋಟೋ ಕ್ಲಿಕ್ ಆಗಿರುತ್ತೆ. ಇದೇ ಸಮಯದಲ್ಲಿ ಅವಳಿಗೆ ತನ್ನ ಕುತ್ತಿಗೆಯನ್ನ ಯಾರೋ ಹಿಡ್ಕೊಂಡಿರೋ ಹಾಗೆ ಫೀಲ್ ಆಗುತ್ತೆ. ಅದೇ ಸಮಯದಲ್ಲಿ ಅವಳು ತಲೆ ಎತ್ತಿ ಮೇಲೆ ನೋಡ್ಬೇಕಾದ್ರೆ ಇವಳು ಮೊಬೈಲ್ ನಲ್ಲಿ ನೋಡಿರುವಂತಹ ಅದೇ ಕಪ್ಪು ಬಣ್ಣದ ಆಕೃತಿ ಅವಳ ಕಣ್ಣೆದುರು ಬಂದು ನಿಂತ್ಕೊಳ್ಳುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಈ ಮನೆಯ ಓನರ್ ಕೆಲವು ದಿನಗಳಿಂದ ಅನನ್ಯ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿರ್ತಾರೆ. ಹಾಗೇನೆ ಪೊಲೀಸರು ಅನನ್ಯಳ ರೂಮ್ ನೊಳಗೆ ಬಂದಾಗ ಅನನ್ಯ ರೂಮ್ ನೊಳಗೆ ಕಾಣಿಸ್ತಾ ಇರೋದಿಲ್ಲ. ಆದರೆ ಅನನ್ಯಳ ಮೊಬೈಲ್ ಅವಳ ಬೆಡ್ ನ ಮೇಲಿಂದ ಪೊಲೀಸರಿಗೆ ಸಿಗುತ್ತೆ. ಪೊಲೀಸರು ಅವಳ ಮೊಬೈಲ್ ಅನ್ನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಗ್ಯಾಲರಿಯನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿರುವಂತಹ ಫೋಟೋಸ್ ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಅದರಲ್ಲಿ ತೆಗೆದಿರುವಂತಹ ಫೋಟೋ ಯಾವುದು ಅಂತಂದ್ರೆ ಅನನ್ಯ ಭಯದಿಂದ ಮಂಚದ ಕೆಳಗೆ ಕೂತಿರೋ ಹಾಗೆ ಅವಳನ್ನ ಆ ಕಪ್ಪು ಆಕೃತಿ ಎಳ್ಕೊಂಡು ಹೋಗ್ತಿರೋ ಹಾಗೆ ಫೋಟೋ ಕ್ಲಿಕ್ ಆಗಿರುತ್ತೆ. ಪೊಲೀಸರಿಗೆ ಇದುವರೆಗೂ ಅನನ್ಯ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಲಿಕ್ಕೆ ಆಗ್ಲೇ ಇಲ್ಲ. ಹಾಗೇನೆ ಈ ಕೇಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಈ ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಚಾನಲ್ ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.